ಬಹಳ ಒಗ್ಗಟ್ಟಾಗಿರ್ತಾರೆ ಅವರು. ರಾಜಕಾರಣ ಬಂದಾಗೂ ಒಗ್ಗಟ್ಟಾಗಿರ್ತಾರೆ, ರಾಜಕೀಯೇತರವಾಗೂ ಒಗ್ಗಟ್ಟಾಗಿರ್ತಾರೆ. ಆದರೆ ನಾವು ಮಾತ್ರ ಒಳ್ಳೆ ಇಟ್ಟು ನಾಟಿ ಕೋಳಿ ಹಾಕಿದಾಗ ಮಾತ್ರ ಚೆನ್ನಾಗಿರುತ್ತೆ. ಒಳ್ಳೆ ಇಟ್ಟು ನಾಟಿ ಕೋಳಿ ಹಾಕಿದಾಗ ಮಾತ್ರ ಚೆನ್ನಾಗಿರುತ್ತೆ. ಸ್ವಲ್ಪ ಅವನು ಬೆಳೆದ್ರೆ ಅವನು ಹೆಂಗೆ ಕಟ್ ಮಾಡಬೇಕು ಅಂತ ನೋಡಿ. ನಾವು ಬಹುಸಂಖ್ಯಾತರಾಗಿರೋದಕ್ಕೆ ಆ ಒಗ್ಗಟ್ಟಿಲ್ವಾ? ಇವತ್ತು ನಾವೆಲ್ಲ ಕೂಡ ಇವತ್ತು ಎಲ್ಲ ಒಟ್ಟಿಗೆ ಸೇರಿದ್ದೀವಿ, ಪಕ್ಷಾತೀತವಾಗಿ ಸೇರಿದ್ದೇವೆ. ಇದು ನಮ್ಮ ಸಮಾಜದ ಒಂದು ಸಂದೇಶ. ಸಮಾಜದ ಯಾವುದೇ ಒಂದು ವಿಷಯ ಬಂದಾಗ ಪಕ್ಷಾತೀತವಾಗಿ ನಾವೆಲ್ಲ ಕೂಡ ಒಂದಾಗ್ತೇವೆ. ನಾನು ನೋಡಿದ್ದೀನಿ ಅನೇಕ ಸಮುದಾಯಗಳಲ್ಲಿ, ನಾನು ಯಾವುದೂ ಹೆಸರಿಟ್ಟು ಹೇಳಕ್ಕೆ ಹೋಗಲ್ಲ, ಬಹಳ ಒಗ್ಗಟ್ಟಾಗಿರ್ತಾರೆ ಅವರು. ರಾಜಕಾರಣ ಬಂದಾಗೂ ಒಗ್ಗಟ್ಟಾಗಿರ್ತಾರೆ, ರಾಜಕೀಯೇತರವಾಗೂ ಒಗ್ಗಟ್ಟಾಗಿರ್ತಾರೆ. ಆದರೆ ನಾವು ಮಾತ್ರ ಒಳ್ಳೆ ಇಟ್ಟು ನಾಟಿ ಕೋಳಿ ಹಾಕಿದಾಗ ಮಾತ್ರ ಚೆನ್ನಾಗಿರುತ್ತೆ. ಆಮೇಲೆ ಸ್ವಲ್ಪ ಅವನು ಬೆಳೆದ್ರೆ ಅವನು ಹೆಂಗೆ ಕಟ್ ಮಾಡಬೇಕು ಅಂತ ನೋಡಿ. ಸ್ವಲ್ಪ ಜಾಸ್ತಿ ಬೆಳೆದಾನೆ ಅವನು ಸ್ವಲ್ಪ, ಅದು ರಾಜಕಾರಣ ಅಂತ ಹೇಳಕ್ಕೆ ಹೋಗಲ್ಲ, ಎಲ್ಲದರಲ್ಲಿ ಕೂಡ ಇದು ಸ್ವಲ್ಪ ಉದಾತ್ತವಾಗಿರ್ತಕ್ಕಂಥ ಹೃದಯಶೀಲತೆಯನ್ನು, ಶ್ರೀಮಂತಿಕೆಯನ್ನು ನಾವು ಬೆಳೆಸ್ಕೊಂಡು ಎಲ್ಲೆಲ್ಲಿ ಸಾಧ್ಯ ಆಗ್ತದೆ ನಮ್ಮ ಯುವಕರಿಗೆ, ಮಹಿಳೆಯರು ಸ್ವಾವಲಂಬಿಗಳಾಗಲಿಕ್ಕೆ, ಯುವಕರು ಸ್ವಾವಲಂಬಿಗಳಾಗಲಿಕ್ಕೆ, ಎಲ್ಲ ಕ್ಷೇತ್ರಗಳಲ್ಲಿ ಒಬ್ಬೊಬ್ರು ಎಲ್ಲರೂ ಕೂಡ ಎಲ್ಲವನ್ನು ಮಾಡಲಿಕ್ಕಾಗಲ್ಲ. ಒಬ್ಬ ರೈತ, ಒಬ್ಬ ವಿದ್ಯಾರ್ಥಿಯ ಶಿಕ್ಷಣವನ್ನು ನೋಡ್ಕೊಳ್ಳಿಕ್ಕಾಗಲ್ವ? 100ಕ್ಕೆ 100 ಆಗುತ್ತೆ. ಹಾಗಾಗಿ ಈ ರೀತಿಯ ಮನೋಭಾವನೆಯನ್ನು ನಾವು ಬೆಳೆಸ್ಕೊಂಡಾಗ ಬೇರೆ ಯಾವುದೇ ಸಮುದಾಯದಲ್ಲಿ ಕೂಡ ಈ ರೀತಿಯ ಒಗ್ಗಟ್ಟು, ಇವತ್ತು ನಾನು ನೋಡ್ತಾ ಇದ್ದೀನಿ ಅನೇಕ ಸಮುದಾಯಗಳು ಬಹಳ ಒಗ್ಗಟ್ಟನ್ನು ಪ್ರದರ್ಶನ ಮಾಡ್ತಾ ಇದೆ. ನಾವು ಬಹುಸಂಖ್ಯಾತರಾಗಿರೋದಕ್ಕೆ ಆ ಒಗ್ಗಟ್ಟಿಲ್ವಾ? ಅದಾಗಬಾರ್ದು. ಬಹುಸಂಖ್ಯಾತರಿರುವಂಥ ಸಂದರ್ಭದಲ್ಲೇ ಹೆಚ್ಚು ಒಗ್ಗಟ್ಟನ್ನು ಪ್ರದರ್ಶನ ಮಾಡಿದಾಗ, ಸಂಘಟನೆಯನ್ನು ಪ್ರದರ್ಶನ ಮಾಡಿದಾಗ ಧೈರ್ಯ ಬರುತ್ತೆ, ಶಕ್ತಿ ಬರುತ್ತೆ. ಅದರ ಮೂಲಕ ನಮ್ಮ ಸಮಾಜಕ್ಕೆ ಒಳ್ಳೆಯದಾಗುತ್ತೆ. ಇವತ್ತು ನಮ್ಮ ತಂದೆಯವರು ಅಂತ ಹೇಳಲಿಕ್ಕೆ ಹೋಗಲ್ಲ, 90ರ ಪ್ರಾಯದಲ್ಲಿ ಕೂಡ ಬಹಳ ಬದ್ಧತೆಯಿಂದ ಎಲ್ಲ ಯುವ ಒಂದು ಟೀಮ್ ಇತ್ತು ಅವ್ರ ಜೊತೆ. ಎಲ್ಲರೂ ಕೂಡ ಅವ್ರ ಜೊತೆಯಲ್ಲಿ ಸೇರ್ಕೊಂಡು ಈ ಮಹತ್ ಕಾರ್ಯವನ್ನು ನೀವು ಯಶಸ್ಸಾಗಿ ಮಾಡಿದ್ದೀರಿ. ನಿಮಗೆಲ್ಲ ಕೂಡ ನಾನು ಹೃದಯಪೂರ್ವಕವಾಗಿ ಕೃತಜ್ಞತೆಯನ್ನು ಅರ್ಪಿಸಿ, ಏಸಾಕೋಟೆ ಕಾರ್ವೋ ವಾಟರ್ ಪ್ಯೂರಿಫೈರ್ಸ್ ಅಂತ ಹೇಳ್ಬಿಟ್ಟು ಹೋಲ್ಸೇಲ್ ದರದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಪ್ರಪ್ರಥಮ ಬಾರಿಗೆ 5,500ಕ್ಕೆ ವಾಟರ್ ಪ್ಯೂರಿಫೈರ್ ಲಭ್ಯ ಇದೆ. 5,500 ಇಲ್ಲಿ ನಮ್ಮ ಅಂಗಡಿಯಲ್ಲಿ RO UV UFTDS ಖಾಲಿ 5,500 ಬರುತ್ತೆ ನಮ್ಮ ಅಂಗಡಿಯಲ್ಲಿ. ಬನ್ನಿ. ನಮ್ಮ ಲೊಕೇಶನ್ ಬಂದು ಏಸಾಕೋಟೆಕ್ ಕೆನರಾ ಬ್ಯಾಂಕ್ ಆಪೋಸಿಟ್ ಅಲ್ಲಿ ಆಂಬೂರ್ ದಮ್ ಬಿರಿಯಾನಿ ಪಕ್ಕದ ರೋಡ್ ಅಲ್ಲಿ 2ನೇ ಅಂಗಡಿ ಬರುತ್ತೆ.